ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಕವಿತಾ ಸುನಿಲ್. ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಎಲ್ಲಿಗೋ ಹೊರಟಿದ್ದೀನಿ. ಎಲ್ಲಿಗೆ ಅಂತಂದರೆ ಮಂತ್ರಾಲಯಕ್ಕೆ ಹೊರಟಿದ್ದೀನಿ. ಸಡನ್ನಾಗಿ ಯಾಕೋ ನನಗೆ ತುಂಬ ಅನ್ನಿಸ್ತಿತ್ತು. ಈಗ ಒಂದು 15 ದಿವಸ, ಒಂದು ತಿಂಗಳಿಂದ ಸಿಕ್ಕಾಬಟ್ಟೆ ನನಗೆ ಮಂತ್ರಾಲಯಕ್ಕೆ ಹೋಗಬೇಕು, ದರ್ಶನ ಮಾಡಬೇಕು ರಾಯರದು ಅಂತ ಯಾಕೋ ಸಿಕ್ಕಾಬಟ್ಟೆ ಅನಿಸ್ತಿತ್ತು. ಆಮೇಲೆ ಕನಸಲ್ಲೆಲ್ಲ ನಾನು ಮಂತ್ರಾಲಯಕ್ಕೆ ಹೋದಂಗೆ, ಟ್ರೈನಲ್ಲಿ ಹೋಗ್ತಾ ಇರೋಂಗೆ, ಆಮೇಲೆ ಯಾರೋ ತಾತ ಬಂದು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ, ನೀನು ನನ್ನ ಜೊತೆ ಬರ್ತೀಯಮ್ಮ ಅಂತ ಕರೆದಂಗೆ ತುಂಬ ಈಗ ಒಂದು 15 ದಿವಸ, ಒಂದು ತಿಂಗಳಿಂದ ತುಂಬಾ ಹಂಗೆ ಅನ್ನಿಸ್ತಿತ್ತು. ಯಾಕೆ ಈ ಥರ ಆಗ್ತೈತೆ ಅಂತ ಗೊತ್ತಿಲ್ಲ. ಒಂದು ಸತಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಡಾಕ್ಟ್ರ್ ಹತ್ರ ಲಾಸ್ಟ್ ಮಂತ್ ಚೆಕಪ್ಗೆ ಹೋದಾಗ ಡಾಕ್ಟರ್ನ ಕೇಳಿದೆ, ಹೀಗೆ ಹೋಗ್ಬೋದಾ ಏನು ಎತ್ತ ಅಂದಕ್ಕೆ. ಈಗ ನೆಕ್ಸ್ಟ್ ಮಂತ್ ಹಂಗೆ ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ 14ನೇ ತಾರೀಕಿಗೆ. ಅಷ್ಟರಲ್ಲಿ ಹೋಗ್ಬಿಟ್ಟು ಬರೋದಿದ್ರೆ ಹೋಗ್ಬಿಟ್ಟು ಬಾ, ಇಲ್ಲಾಂದರೆ ಬೇಡ, ಅದು ಟ್ರೈನಲ್ಲೇ ಆದರೆ ಹೋಗ್ಬಿಟ್ಟು ಬಾ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ಕೊಂಡಿದ್ದೀನಿ. ರಾಯರು ನನ್ನ ಆರಾಮಾಗಿ ಕರೆಸ್ಕೊಂಡು ರಾಯರ ದರ್ಶನ ಮಾಡಿಕೊಂಡು ಆರಾಮಾಗಿ ನಾನು, ನನ್ನ ಮಗು, ನನ್ನ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಲ್ಲ, ಆರಾಮಾಗಿ ಬಂದರೆ ಅಷ್ಟೇ ಸಾಕು, ಇನ್ನೇನಿಲ್ಲ. ತುಂಬ ಅದು ನಂಬೋರಿಗೆ ನಂಬಿಕೆ, ನಂಬದಿದ್ದವ್ರಿಗೆ ಮೂಢನಂಬಿಕೆ. ಸೊ ಅದು ನಂಬೋರಿಗೆ ನಂಬಿಕೆ, ನಂಬದಿದ್ದವ್ರಿಗೆ ನಂಬಿಕೆ ಇಲ್ಲ. ನನಗೆ ತುಂಬ ದಿವಸದಿಂದ, ಒಂದು 15 ದಿವಸ, ಒಂದು ತಿಂಗಳಿಂದ ಹಂಗೆ ಅನ್ನಿಸ್ತಿತ್ತು. ತುಂಬ ಜನ ಈ ಟೈಮಲ್ಲಿ ಹೋಗ್ತೀಯಾ ಅಂತ. ನಾನು ರಾಯರನ್ನ ನಂಬಿದ್ದೀನಿ. ನನಗೆ ಸುರಕ್ಷಿತವಾಗಿ ರಾಯರೇ ಇರ್ತಾರೆ, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನನ್ನ ಮಗಳು ಕೂಡ ರೆಡಿ ಆಗಿಬಿಟ್ಟು ಆಟ ಆಡ್ತಿದ್ದಾಳೆ. ಸೊ 1:15ಗೆ ಟ್ರೈನ್ ಇದೆ. ಟ್ರೈನು ಕೂಡ ಬುಕ್ ಮಾಡಿದ್ದೀವಿ. ಸಡನ್ನಾಗಿ ಹೇಳಿದ್ವಿ, ತಾತ್ಕಾಲಿಕ ಬುಕ್ ಬರುತ್ತಲ್ಲ, ಸೊ ಅದನ್ನು ತಾತ್ಕಾಲಿಕವಾಗಿ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ರಿಟರ್ನು ಮಾಡಿದ್ದೀವಿ, ಹೋಗೋಕ್ಕೂ ಬುಕ್ ಮಾಡಿದ್ದೀವಿ. ಎಲ್ಲ ಆಲ್ರೆಡಿ ಬುಕ್ ಆಗಿದೆ. ಸೊ ಈಗ ಹೊರಡ್ತಾ ಇದ್ದೀವಿ. ನಾನು ಅಮ್ಮನ ಮನೆಯಲ್ಲಿರೋದ್ರಿಂದ ನನ್ನ ಹಸ್ಬೆಂಡು ಆ ಕಡೆಯಿಂದ ಬರ್ತಿದ್ದಾರೆ. ನಾವು ಈ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಸೊ ಯಾರು ನನ್ನ ಸಬ್ಸ್ಕ್ರೈಬ್ ಇದ್ದೀರಾ ನನಗೆ ಬ್ಲೆಸ್ ಮಾಡಿ, ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಅಕ್ಕ ಅಂತ. ಸೊ ನಾನು ರಾಯರ ದರ್ಶನ ಮಾಡ್ಕೊಂಬರ್ತೀನಿ. ನೋಡೋಣ, ವೀಡಿಯೋಸ್ ಎಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ. ಜಶು, ನಾವು ಮಾಮಿ ನೋಡೋಕೆ ಹೋಗ್ತಾ ಇದ್ದೀವಿ. ಯಾರನ್ನ ನೋಡೋಕೆ ಹೋಗ್ತಿದ್ಯಾ? ಅವ್ರ ಹೆಸರೇನು? ಅವ್ರ ಹೆಸರೇನು ಕರಿತೀಯಲ್ಲ ನೀನು? ರಾಘವೇಂದ್ರ. ಕೈ ಮುಗ್ಬಿಡು. ರಾಘವೇಂದ್ರ ತಾತ ನೋಡೋಕೆ ಹೋಗ್ತಾ ಇದೀವಿ ನಾವು ಅಂತ. ನೀರ್ಗೆ ನಾವು ಹೋಗ್ತಾ ಇದ್ದೀವಿ. ಬಾಯ್ ಅಂದ್ಬಿಡು. ಸರಿ, ನನ್ನ ಮಗಳು ಫುಲ್ಲು ರಾಘವೇಂದ್ರ ತಾತ ಅಂತಾನೆ ಕರೆಯೋದು. ಬರ್ತೀವಿ, ನೋಡೋಣ ಏನೇನಾಗುತ್ತೆ ಅಂತ. ಮನೇಲಿ ರಾಯರಿಗೆ ಪೂಜೆ ಎಲ್ಲ ಮಾಡಿ ಹೋಗುವಾಗ ಯಾವುದೇ ತೊಂದರೆ, ಅಡ್ಡಿ ತಾಪತ್ರೆ ಏನೂ ಆಗದೆ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ವಾಪಸ್ ಬರಲಿ ಅಂತ ಕೇಳಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಊಟಕ್ಕೂ ಕೂಡ ಪ್ಯಾಕಿಂಗ್ ಮಾಡ್ಕೊಂಡಿದ್ವಿ. ಯಾಕಂದರೆ ಮಧ್ಯಾಹ್ನ 1:15 ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ಪ್ಯಾಕಿಂಗ್ ಮಾಡಿಕೊಂಡು ಆಟೋಗೆ ಬುಕ್ ಮಾಡಿದ್ವಿ. ಆಟೋನೂ ಬಂತು. 2 ಜೊತೆ ಡ್ರೆಸ್ ತೊಗೊಂಡು, ಒಂದು ಎಕ್ಸ್ಟ್ರಾ ಪ್ಯಾಕಿಂಗ್ ಇರಲಿ, ಏನಾದರೂ ಪ್ರಾಬ್ಲಮ್ ಆದರೆ, ಇಲ್ಲ ಸ್ವಲ್ಪ ಮಳೆ ಎಲ್ಲ ಟೈಮ್ ಅಲ್ವಾ ಇರಲಿ ಅಂದ್ಬಿಟ್ಟು ಜಾಸ್ತಿ ಜಶ್ವಿಕ್ ಒಂದೇ ಬಟ್ಟೆ ಆಗೋಯ್ತು. ನಾವು ಎಲ್ಲ ತೊಗೊಂಡು ಪ್ಯಾಕಿಂಗ್ ಏನೇನು ಮರ್ತಿಲ್ಲ, ಎಲ್ಲನೂ ತೊಗೊಂಡು ಹೊರಟಿದ್ದೀವ ಅಂತ ಎಲ್ಲ ಚೆಕ್ ಮಾಡ್ಕೊಂಡು ಹೊರಟ್ವಿ. ಆ ಕಡೆಯಿಂದ ನಮ್ಮ ಅಕ್ಕನೂ ಮತ್ತು ನನ್ನ ಹಸ್ಬೆಂಡು ಊರಿಂದನೇ ಬರ್ತಿದ್ರು. ಸುಮಾರು ಆಗಲೇ ಮಳೆ ಬರೋ ಥರ ವೆದರ್ ಆಗಿಬಿಟ್ಟಿತ್ತು. ಬಟ್ ಮಳೆ ಏನೂ ಬರಲಿಲ್ಲ. ತುಂಬ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಯಿತು. ಹೋಗಬೇಕು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಅಂದ್ಕೊಂಡ ತಕ್ಷಣ ಎಲ್ಲನೂ ಮಾಡೋಕ್ಕಾಗಲ್ಲ. ಬಟ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ದೇವ್ರ ಇಚ್ಛೆನೂ ಇರಬೇಕು. ಸೊ ನನಗೆ ಅದಿತ್ತು ಅಂತ ಅನಿಸುತ್ತೆ. ಸೊ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ನನ್ನ ಮಗಳು ಅವ್ರ ಅಪ್ಪನ ಮತ್ತು ಅವ್ರ ಅತ್ತೆನ ನೋಡ್ಬಿಟ್ಟು ಫುಲ್ಲು ಖುಷಿ ಆಗಿಬಿಟ್ಲು. ಅತ್ತೆ ಸೊಸೆಯರಿಬ್ಬರು ಒಂದೇ ಥರ ಮ್ಯಾಚಿಂಗ್ ಕಲರ್ ಹಾಕ್ಕೊಬಿಟ್ಟಿದ್ರು, ಬ್ಲ್ಯಾಕ್. ಅನ್ಎಕ್ಸ್ಪೆಕ್ಟೆಡ್ಡು. ನನ್ನ ಮಗಳು ಎಷ್ಟು ಖುಷಿ ಆಗಿಬಿಟ್ಲು ಗೊತ್ತಾ? ಪಪ್ಪ ಅಂತ ಅವಳು ಅವ್ರು ಮುಂದೆ ಹೋಗ್ತವ್ರೆ, ಇವಳು ಹಿಂದೆ ಪಪ್ಪ ಅಂದ್ಕೊಂಡು ಹಿಂದೆ ಹೋಗ್ತಿದ್ದಾಳೆ. ನಾವು 1 ಅವರ್ ಮುಂಚೆನೇ ರೀಚ್ ಆದ್ವಿ. ಯಾಕಂದರೆ ಟ್ರೈನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ ಏನು ಎಲ್ಲ ಚೆಕ್ಕಿಂಗ್ ಹಸ್ಬೆಂಡು ಅಕ್ಕ ಎಲ್ಲ ಇಲ್ವಾಲ್ದಿಂದ ಬರಬೇಕು, ಲೇಟ್ ಆಗಿಬಿಡುತ್ತೆ, ಬೇಗ ಬನ್ನಿ, ನಾವು ಬೇಗ ಬರ್ತೀವಿ ಅಂತ ಹೇಳಿದ್ವಿ. ನಾವು 12:15 ಹೋದ್ವಿ. 12:45 ರೀಚ್ ಆಗೋಯ್ತು ಟ್ರೈನು. ನಾವು ಹೋಗೋದಕ್ಕೂ ಒಂದು 10 ನಿಮಿಷ, ನಾವು ಬಂದು ಹೋದ 10 ನಿಮಿಷ, 1/4 ಗಂಟೆಗೆ ಟ್ರೈನು ಕೂಡ ಬಂತು. ನಾವು ಇದೇ ಬುಕ್ ಮಾಡಿದ್ದು. ಅದು ಹೊರಡೋದು 1:20
2:30 ಸೊ ನಾವು ಸುಮ್ಮನೆ ಏನಕ್ಕೆ ಕೆಳಗೆ ಕೂತ್ಕೊಳ್ಳೋದು ಬೇಡ, ಮೇಲೆ ಹೋಗಿ ಸೀಟೆಲ್ಲ ಕೂತ್ಕೊಬಿಡೋಣ, ಏನಾರು ವಾಟರ್ ಬಾಟಲ್ ಆಮೇಲೆ ಬೇಕಾದರೆ ಹೋಗಿ ಕೆಳಗಡೆ ತೊಗೊಬಂದ್ರೆ ಆಯಿತು ಅಂದ್ಬಿಟ್ಟು ಹೋಗಿ ಎಲ್ಲ ಕೂತಿದ್ವಿ. ಯಾರೂ ಬಂದಿರಲಿಲ್ಲ. ನಾವು ವಾಟರ್ ಬಾಟ್ಲು ಲಗೇಜ್ ಎಲ್ಲ ತೊಗೊಂಡಿದ್ವಿ. ಆನ್ ದ ವೇ ಏನಾದರೂ ಬರ್ತಾಯಿರ್ತಾರೆ ಅಲ್ವಾ ಟ್ರೈನಲ್ಲಿ ಅಂದರೆ ತೊಗೊಳ್ಳೋದ ಅಂದ್ಬಿಟ್ಟು ಸುಮ್ಮನಾದ್ವಿ. ನನ್ನ ಮಗಳು ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾಳೆ ಅಂದರೆ ನಾವೆಲ್ಲೋ ಹೋಗ್ತಾಯಿದ್ದೀವಿ, ರಾಘವೇಂದ್ರ ತಾತ ನೋಡೋಕೆ ಹೋಗ್ತಾಯಿದ್ದೀವಿ ಅಂಥದ್ದು ಫುಲ್ ಎಕ್ಸೈಟ್ಮೆಂಟಲ್ಲಿದ್ಲು. ಖುಷಿನ ಹೇಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ಖುಷಿ ಆಗ್ತಿತ್ತು ಅವಳಿಗೆ. ಟ್ರೈನು ಕೂಡ ಇನ್ನೇನು 5 ನಿಮಿಷ ಹೊರಡುತ್ತೆ. ಸೊ ನನಗೆ ಇಷ್ಟು ಒಂಥರ ದೇವರೇ ಏನೂ ಆಗೋದು ಬೇಡ, ಒಳ್ಳೇದಾಗಲಿ ಅಪ್ಪ ನನ್ನಪ್ಪ ಅಂದ್ಕೊಂಡು ಮನಸ್ಸಲ್ಲಿ ಪ್ರಾರ್ಥನೆ. ಒಂದು ಕಡೆ ಖುಷಿ, ಒಂದು ಕಡೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಭಯನೂ ಇತ್ತು. ಬಟ್ ಡಾಕ್ಟ್ರು ಕೇಳಿದ್ದಕ್ಕೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಏನೂ ತೊಂದರೆ ಆಗೋಲ್ಲ, ಹುಷಾರಾಗಿ ಹೋಗಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಮುಂಚೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಓಕೆ ಅಂದ್ವಿ. ಅಪ್ಪ ಮಗಳು ಆಗಲೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದೇ ಬೇರೆಯವ್ರ ಸೀಟು ಕೂತ್ಕೊಂಡು ಅಪ್ಪ ಮಗಳು ಮಾತಾಡ್ಕೊಂಡು ಹೋಗ್ತಿದ್ರು. ಸೊ ರೈಲ್ವೆ ಸ್ಟೇಷನಿಂದ ರೈಲ್ ಹೋಯ್ತು ಸ್ವಲ್ಪ ಮುಂದಕ್ಕೆ ಅಷ್ಟೇ. ಆಗಲೇ ಅಲ್ಲೆಲ್ಲ ಮಳೆ. ಹೇಳ್ಬೇಕು ಅಂದರೆ ರೈಲ್ವೆ ಸ್ಟೇಷನ್ ಹತ್ರನೇ ಮಳೆ ಇಲ್ಲ, ಅಷ್ಟೊಂದು ಮಳೆ ಆ ಕಡೆ ಎಲ್ಲ ತುಂಬ. ಸೊ ಅದೇ ಮಂತ್ರಾಲಯದಲ್ಲಿ ಮಳೆ ಇರಲಿಲ್ಲ, ಬಿಸಿಲು ಇರಲಿಲ್ಲ, ವೆದರು ತುಂಬ ಮೀಡಿಯಮ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಟ್ರೈನಲ್ಲಿ ನಮ್ಮಕ್ಕ ಮಾವಿನಕಾಯಿ ತಂದಿದ್ಲು, ಎಲ್ಲ ತಿಂತ ಎಂಜಾಯ್ ಮಾಡ್ಕೊಂಡು ಕೂತಿದ್ರು. ಒಂಥರ ಏನೋ ನೋಡಿ ಎಷ್ಟು ಚಿಕ್ಕ ಸೊನ್ನೆ ಮಳೆ ಬರ್ತಿತ್ತು, ಒಂಥರ ತುಂಬ ಚೆನ್ನಾಗಿತ್ತು. ಗಾಳಿನೂ ಕೂಡ ಎಲ್ಲ ಚೆನ್ನಾಗಿತ್ತು. ಟ್ರೈನಲ್ಲೂ ಕೂಡ ಫುಲ್ ಎಂಜಾಯ್ಮೆಂಟ್ ಮಾಡಿಕೊಂಡು ಹೋದ್ವಿ. ಹೋದಾಗ ನಾವು ಮಂತ್ರಾಲಯಕ್ಕೆ ರೀಚ್ ಆದಾಗ 12:15 ಮೇ ಬಿ 12 ಆಗಿತ್ತು. ಅಲ್ಲಿಂದ ಆಟೋ ಮಾಡಿಕೊಂಡು ಆಟೋ ಅಣ್ಣಂಗೂ ಹೇಳಿದ್ವಿ, ಸ್ವಲ್ಪ 7 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀವಿ, ನಾವು ಸ್ವಲ್ಪ ನಿಧಾನಕ್ಕೆ ಕರ್ಕೊಂಡೋಗಿ ಸೇಫಾಗಿ ದೇವಸ್ಥಾನ ಹತ್ರ ತಲುಪಿಸ್ಬಿಡಿ ಅಂತ. ಅವರು ಕೂಡ ಪಾಪ ಸುಮ್ಮನೆ ಹೇಳೋದೆಲ್ಲ ನಿಧಾನಕ್ಕೆ ಕರ್ಕೊಂಡೋದ್ರು. ಮಂತ್ರಾಲಯಕ್ಕೆ ರೀಚ್ ಆದ್ವಿ ನಾವು. ಆಮೇಲೆ ಮಂತ್ರಾಲಯದ ರೂಮೇ ಬುಕ್ ಮಾಡಿದ್ವಿ, ದೇವಸ್ಥಾನದ ಟ್ರಸ್ಟದ್ದು ಬರುತ್ತಲ್ಲ ರೂಮು, ಅದನ್ನು ಬುಕ್ ಮಾಡಿದ್ವಿ. ಅದು ಹೇಗಿತ್ತು ರೂಮು ಕೂಡ ನಾನು ಇದೇ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹೊರಗಡೆ ಒಂದು ದಿನಕ್ಕೆ 1-1.5 ಸಾವಿರ ಕೇಳ್ತಾರೆ. ಬಟ್ ನಾವು ದೇವಸ್ಥಾನದ್ದೇ ಮಾಡಿದ್ವಿ, ತುಂಬಾ ಕಮ್ಮಿ. ದೇವಸ್ಥಾನದಲ್ಲಿ ಮಾಡದೇ ಇದ್ರೂ ನಡೆಯುತ್ತೆ. ನೋಡಿ ಎಷ್ಟು ವಿಶಾಲವಾಗಿದೆ ಮಂತ್ರಾಲಯ, ಎಲ್ಲಿ ಬೇಕಾದರೂ ಹಾಸ್ಕೊಂಡು ಮಲ್ಕೋಬೋದು. ನಾವು ಕೂಡ ಅದನ್ನು ತೊಗೊಂಡು ಹೋಗಿದ್ವಿ. ಬಟ್ ಯಾಕಂದರೆ ಪುಟಾಣಿನೂ ಇದ್ದಾಳೆ, ನಾನು ಈಗ ಪ್ರೆಗ್ನೆಂಟ್ ಇದ್ದೀನಿ ಅಲ್ವಾ, ಸ್ವಲ್ಪ ಸೇಫಾಗಿರೋಣ ಅಂದ್ಬಿಟ್ಟು ರೂಮ್ನ ಬುಕ್ ಮಾಡಿದ್ವಿ. ಅಲ್ಲಿ ಕೌಂಟರ್ಗೆ ಹೋಗಿ ನನ್ನ ಹಸ್ಬೆಂಡು ಎನ್ಕ್ವೈರಿ ಮಾಡ್ತಿದ್ದಾರೆ ರೂಮ್ದೆಲ್ಲ. ಒಂದು 500 ರೂಪಾಯಿ ಡೆಪಾಸಿಟ್ ಮಾಡಬೇಕು, 400 ರೂಪಾಯಿ ರೂಮ್ಗೆ ಅಷ್ಟೇ ರೂಮು. ಸೊ ಹೋಗಿ ಮಲ್ಕೊಬಿಟ್ಟೆ. ನೈಟ್ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಮಲ್ಕೊಳ್ಳೋದಕ್ಕೆ 1 ಗಂಟೆ ಆಗಿಬಿಟ್ಟಿತ್ತಲ್ಲ. ಸೊ ಮಾರ್ನಿಂಗ್ ಎದ್ದು ರೂಮ್ ಬಾಕ್ಲಲ್ಲಿ ನಿಂತ್ಕೊಂಡು ಫ್ರೆಶ್ಶು ಗಾಳಿ ತೊಗೋತಿದ್ದೆ. ಆಮೇಲೆ ಗಂಟೆ ಸೌಂಡು ಕೇಳಿಸ್ತು ದೇವಸ್ಥಾನದ್ದು. ಆಗಲೇ ಟೈಮ್ 7 ಗಂಟೆ ಆಗಿಬಿಟ್ಟಿತ್ತು. ಫಸ್ಟು ಹೋಗಿ ಕಾಫಿ ಕುಟ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತಂದು ನೋಡಿ. ಫುಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಆಮೇಲೆ ನಾವು ನದಿ ಹತ್ರ ಹೋದ್ವಿ. ಪುಟಾಣಿಗೆ ಫಸ್ಟ್ ಸ್ನಾನ ಮಾಡಿಸೋಣ, ಆಮೇಲೆಲ್ಲ ಒಬ್ಬೊಬ್ಬರಾಗಿ ಸ್ನಾನ ಮಾಡ್ಕೊಂಬರೋಣ ಅಂತ. ತುಂಬ ಜನ ಮಂತ್ರಾಲಯಕ್ಕೆ ಹೋಗ್ತಾರೆ. ಮನಸ್ಸು ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸೊಳಗಿರೋ ಕೆಟ್ಟದ್ದೆಲ್ಲ ಹೋಗಿ ಒಳ್ಳೇದು ಬರಲಿ ಅಂತ ಕಲುಷಿತ ಎಲ್ಲ ಹೋಗಲಿ ಅಂತ ಮಾಡ್ತಾರೆ. ಬಟ್ ತುಂಬ ಜನ ಕೆಲವರು ಅಲ್ಲೇ ಬಟ್ಟೆ, ಮಕ್ಕಳು ಡೈಪರ್ಸು ಎಲ್ಲ ಬಿಟ್ಬಿಟ್ಟು ಹೋಗಿರ್ತಾರೆ. ಅದ್ರ ಜೊತೆಗೆ ದೇವ್ರಿಗೂ ಬಾಗಿನ ಕೊಡ್ತಾರೆ. ಅದೇನು ಇದು ಅಂತ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಎಷ್ಟು ನಾವು ಹೇಗೆ ಸ್ವಚ್ಛ ಮಾಡ್ಕೋತೀವಿ, ನದಿ ಹರಿಯೋ ಕಡೆಯೂ ಅಷ್ಟೇ ಸ್ವಚ್ಛವಾಗಿ ಇಡಬೇಕು ಅಲ್ವಾ. ಸೊ ನಾನು ಹೇಳಿದ್ರಿಂದ ಏನಾದ್ರು ತಪ್ಪಾಗಿದ್ರೆ ಐ ಆಮ್ ಸಾರಿ. ಬಟ್ ಅಲ್ಲಿ ತುಂಬ ಇದು ಮಾಡಿದರು, ಅದನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಂತ್ರಾಲಯ. ಸೊ ಎಲ್ಲ ತುಂಬ ಇನ್ನೂ ಚೆನ್ನಾಗಿದ್ರೆ ಇನ್ನೂ ತುಂಬ ಮಂತ್ರಾಲಯ ಇನ್ನೂ ಶುದ್ಧವಾಗಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ದೇವಸ್ಥಾನ ಹತ್ರ 2 ಮಾತೇ ಇಲ್ಲ, ತುಂಬ ಚೆನ್ನಾಗಿದೆ. ಬಟ್ ಬರೋರು ಎಷ್ಟು ನಾವು ಸ್ವಚ್ಛತೆಯಿಂದ ಕಾಪಾಡ್ಕೋತೀವಿ ನದಿನ, ಅಷ್ಟೇ ಸ್ವಚ್ಛತೆಯಿಂದ ಇರುತ್ತೆ. ಅದನ್ನು ನಾವು ಬಾಗಿನೂ ಕೊಡುವಾಗ ಕ್ಲೀನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸೊ ನನ್ನ ಅನಿಸಿಕೆ ಇದು. ನನ್ನ ಅನಿಸಿಕೆ ಎಲ್ಲ ತಪ್ಪಾಗಿದ್ರೆ ಸಾರಿ. ಅಲ್ಲಿ ನಾವು ಸ್ನಾನ ಮಾಡ್ಕೊಂಬಂದಿರೋ ಬಟ್ಟೆ ಎಲ್ಲ ರೂಮ್ ಹತ್ರ ಇಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದ ಅಂದ್ಬಿಟ್ಟು ಫಸ್ಟು ದೇವಿ ದರ್ಶನ ಮಾಡ್ಕೊಂಡ್ವಿ. ಮಂಜಾಳಮ್ಮ ದೇವ್ರ ದರ್ಶನ ಚೆನ್ನಾಗಾಗಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಮಠದೊಳಕ್ಕೆ ರಾಯರ ಸನ್ನಿಧಾನಕ್ಕೆ ಬೃಂದಾವನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ನನ್ನ ಮಾತಲ್ಲೇ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು, ಅಷ್ಟು ಖುಷಿ ಆಯಿತು. ನನ್ನ ಮಂತ್ರಾಲಯಕ್ಕೆ ರೀಚ್ ಆಗಿದ್ದು. ನನ್ನ ಮಗಳು ಅಂತೂ ಫುಲ್ಲು ಆಟ ಅವಳು ಮರ್ತುಕೊಂಡು ಸ್ಲಿಪ್ಪರ್ ಹಾಕ್ಕೊಬಂದ್ಬಿಟ್ಟಿದ್ದಾಳೆ ಅವಳೊಬ್ಬಳು. ನಾವೆಲ್ಲ ಅಲ್ಲೇ ರೂಮಲ್ಲೇ ಬಿಟ್ಟು ಬಂದಿದ್ವಿ. ಸರಿ ಅಂದ್ಬಿಟ್ಟು
ಅಷ್ಟು ಕ್ರೌಡು ಇರಲಿಲ್ಲ, ಅಷ್ಟು ಕಡಿಮೆನೂ ಇರಲಿಲ್ಲ, ಮೀಡಿಯಮ್ ಆಗಿತ್ತು ಜನ. ಅಷ್ಟೇ ಏನಿಲ್ಲ. ನಾವು ಫಸ್ಟ್ ಬೆಳಗ್ಗೆನೇ 2 ಸತಿ ದರ್ಶನ ಮಾಡಿಕೊಂಡು ಬಂದ್ವಿ. ನಾವು ಅಲ್ಲಿ ಗೋಮಾತೆ ದರ್ಶನ ತೊಗೋತಾ ಇದ್ವಿ, ತೊಗೊಬಿಡೋಣ ಫಸ್ಟು ಅಂದ್ಬಿಟ್ಟು ತೊಗೊಂಡು ಒಳಗೆ ರೀಚ್ ಆದ್ವಿ. ನಾವು ರೀಚ್ ಆಗಿದ್ದ ತಕ್ಷಣವೇ ಅಲ್ಲಿ ಅಭಿಷೇಕನೂ ನಡೀತಿತ್ತು. ಮತ್ತು ಆ ವಿಡಿಯೋ ಹಾಕೋಂಗಿಲ್ಲ ಅಂದ್ಬಿಟ್ಟು ಅಭಿಷೇಕದ ವಿಡಿಯೋ ಏನೂ ಹಾಕಲಿಲ್ಲ. ಮಹಾಮಂಗಳಾರತಿ ಎಲ್ಲ ಆಯಿತು. ರಥನೂ ಹೇಳಿದ್ರು. ಎಷ್ಟು ಖುಷಿ ಆಯಿತು ಅಂದರೆ ಕರೆಕ್ಟ್ ಟೈಮ್ಗೆ ಪರ್ಫೆಕ್ಟ್ ಟೈಮಿಗೆ ಹೋದ್ವಿ ಅನ್ನೋಷ್ಟೇ ಖುಷಿಯಾಗ್ಬಿಡ್ತು. ಕಣ್ಣಲ್ಲಿ ನನಗೆ ನಿಜವಾಗ್ಲೂ ಹೇಳ್ತೀನಿ ನೀರೇ ಬಂದ್ಬಿಡ್ತು. ಅಷ್ಟೊಂದು ಖುಷಿ, ಎಷ್ಟು ಖುಷಿ ಆಯಿತು ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಯಿತು. ತುಂಬ ಜನ ಹೆಜ್ಜೆ ಪೂಜೆ ಮತ್ತು ಹೆಜ್ಜೆ ನಮಸ್ಕಾರ ಎಲ್ಲನೂ ಹಾಕ್ತಿದ್ರು. ಬಟ್ ಈ ಟೈಮಲ್ಲಿ ನನಗೆ ಸ್ವಲ್ಪ ಅವೆಲ್ಲ ಹಾಕೋಕ್ಕೆ ಹಿಂಸೆ ಆಗುತ್ತೆ. ಎಲ್ಲ ನಿಂದೆ ತಂದೆ, ಎಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು ತಂದೆ ಅಂದ್ಕೊಂಡು ಹಂಗೆ 3 ಪ್ರದಕ್ಷಿಣೆ ಬಂದೆ. ರಥನೂ ಎಳಿತಿದ್ರಲ್ಲ ಅದ್ರ ಜೊತೆಗೆ ಪ್ರದಕ್ಷಿಣೆ ಬಂದು ನನ್ನ ಮನಸ್ಸಲ್ಲಿ ಏನೋ ಒಂದು ಕೋರಿಕೆ ಇತ್ತು. ಅದರಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ನೀನೇ ಕಣಪ್ಪ, ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡು, ನಿಮ್ಮ ದಿವ್ಯ ದೃಷ್ಟಿ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು ಬಂದೆ ಅಷ್ಟೇ. ಹಣ ಕಾಸು ಐಶ್ವರ್ಯ ಎಲ್ಲ ಅದು ದೇವ್ರ ಇಚ್ಛೆ, ಅದು ಕೊಡಬೇಕು ಅಂದರೆ ಕೊಟ್ಟೇ ಕೊಡ್ತಾನೆ, ಇಲ್ಲಾಂದರೆ ಇಲ್ಲ. ಫಸ್ಟು ಮನುಷ್ಯನಿಗೆ ಆರೋಗ್ಯ ಮುಖ್ಯ. ದೇವ್ರ ದರ್ಶನ ಎಲ್ಲ ಮಾಡ್ಕೊಬಂದು ನನ್ನ ಮಗಳು ಗೋಮಾತೆಗೆಲ್ಲ ನಮಸ್ಕಾರ ಮಾಡಿಕೊಂಡು ಮುಟ್ಟಕ್ಕೆ ಫುಲ್ಲು ನನ್ನ ಮಗಳೇ ಎದುರ್ಕೋತಿದ್ಲು. ಏನು ಮಾಡಲ್ಲ ಮಾಮಿ ಬಾ ಮಗಳೇ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಫೋಟೋ ಎಲ್ಲ ತೊಗೊಂಡು ವೀಡಿಯೋ ಎಲ್ಲ ತೊಗೊಂಡು ಟಿಫನ್ ಮಾಡೋಣ. ಟೈಮ್ ಆಗಲೇ 10 ಗಂಟೆ ಮೇಲಾಗಿತ್ತು. ಸೊ ಅದಕ್ಕೆ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಡೋಣ. ಮಂತ್ರಾಲಯದಲ್ಲಿ ಮಧ್ಯಾಹ್ನ ಊಟ ಸಿಗುತ್ತಲ್ಲ, ಸೊ ಅಲ್ಲೇ ತಿನ್ನೋಣ, ಅದರಷ್ಟು ಪುಣ್ಯ ಎಲ್ಲ ಅಂದ್ಬಿಟ್ಟು ಎಲ್ಲ ತಿಂಡಿ ತಿನ್ನೋಣ ಅಂತ ಕೂತಿದ್ವಿ. ಜಸ್ಟ್ ಒಂದೊಂದು ದೋಸೆನ ಆರ್ಡ್ರ್ ಮಾಡಿದ್ವಿ ಅಷ್ಟೇ. ದೋಸೆ ತಿಂದ್ಕೊಂಡು ಆಮೇಲೆ ಸುತ್ತ ಫುಲ್ಲು ಮಂತ್ರಾಲಯನ ಒಂದು ರೌಂಡ್ ಹಾಕಿದ್ವಿ. ಅದೆಷ್ಟೇ ರೌಂಡ್ ಹಾಕಿದ್ರು ಮುಗಿಯೋದೇ ಇಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಂತ್ರಾಲಯ ಎಲ್ಲ ರೌಂಡ್ ಹಾಕ್ಕೊಂಡು ನಾನು ಮಂತ್ರಾಲಯದಿಂದ ನಮ್ಮ ಅತ್ತೆ ಮನೆಗೆ ದೊಡ್ಡದು ರಾಘವೇಂದ್ರ ಫೋಟೋ ತರಬೇಕು ಅಂತ ತುಂಬ ಆಸೆ ಇತ್ತು, ನೋಡ್ತಾ ಇದ್ದೆ. ನನ್ನ ಮಗಳಿಗೂ ಮೆಹಂದಿ ಹಾಕಿಸ್ಕೊತೀನಿ ಅಂತ ಹೇಳಿದ್ಲು. ಆಮೇಲೆ ಆ ಅಣ್ಣ ಕೈ ಹಿಡ್ಕೊಂಡ ತಕ್ಷಣವೇ ಫುಲ್ಲು ಅಳಕ್ಕೆ ಸೌಂಡ್ ಮಾಡಿಬಿಟ್ಲು. ಏನೂ ಆಗಲ್ಲ ಅವಳಂದರೆ ಮಾಮೂಲಿ ಮೆಹಂದಿ ಬರುತ್ತಲ್ಲ ಆ ಥರ. ಇದು ಫುಲ್ಲು ರೆಡ್ ಆಗಿತ್ತಲ್ಲ, ಫುಲ್ಲು ಒಳಗೆ ಹೆದರಿಕೆ ಆಗೋಯ್ತು, ಏನೋ ಬೇರೆ ಹಚ್ಚುತ್ತಾ ಇದ್ದಾರೆ ನನಗೆ ಅಂತ. ಆಮೇಲೆ ಹಚ್ಚಿಸ್ಕೊಂಡು ರಾಯರು ಫೋಟೋ ನೋಡೋಣ, ಸ್ವಲ್ಪ ಪ್ರಸಾದನೂ ತೊಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಜಸ್ಟ್ ಒಂದೇ ಕೈಗೆ ಹಾಕಿಸ್ಕೊಂಡಿದ್ದು, ಇನ್ನೊಂದು ಕೈಗೆ ಅವಳು ಹಾಕಿಸ್ಕೊಳ್ಳಿಲ್ಲ, ಫುಲ್ಲು ಅಳ್ತಿದ್ಲು. ಅದಕ್ಕೆ ಒಂದೇ ಕೈಗೆ ಸಾಕು ಬಿಡಿಯೋಣ ಅಂತ ಹೇಳಿದ್ವಿ. ಆಮೇಲೆ ಹೇಳಿದ್ನಲ್ಲ ನಮ್ಮ ಮನೆಗೆ ಫೋಟೋ ತೊಗೋಬೇಕು ಅಂತ. ಸೊ ಅದಕ್ಕೆ ಯಾವ್ದು ತೊಗೊಳ್ಳೋಣ, ಯಾವ್ದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಮೇಲೆ ಫೈನಲಾಗಿ ಒಂದು ಫೋಟೋನ ಇಷ್ಟ ಆಯಿತು. ನಾನು ಗ್ಲಾಸ್ ಮೆಟೀರಿಯಲಲ್ಲಿರೋದು ತೊಗೊಂಡೆ. ನನ್ನ ಮಗಳು ಹೋಗಿ ರಾಯರು ಪಟ್ಟದ ಮೇಲೆ ಕೂತ್ಕೊಬಿಟ್ಟಿದ್ದಾಳೆ ನೋಡಿ. ಅದು ಸ್ಲಿಪ್ಪರ್ ಹಾಕ್ಕೊಂಡು ನಾವು ನೋಡಿಲ್ಲ, ಅವಳು ಪಡಂಗಳು ಹೋಗಿ ಕೂತಿದ್ದಾಳೆ. ಆಮೇಲೆ ಕರ್ಕೊಬಂದು ಈಚೆನ ಕೂರಿಸಿದ್ವಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ ಹತ್ರ ಬಂದು ಸ್ವಲ್ಪ ಸೀರೆ ಉಟ್ಕೊಂಡಿದ್ನೆಲ್ಲ ಹಿಂಸೆ ಆಗ್ತಿತ್ತು. ಡ್ರೆಸ್ ಚೇಂಜ್ ಮಾಡಿಬಿಡೋಣ ಅಂತ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಊಟಕ್ಕೆ ಹೋಗೋದ ಅಂತ 2 ಗಂಟೆಗೆ ರೆಡಿ ಆಗ್ತಿದ್ದೆ. ಯಾಕಂದರೆ ಫುಲ್ಲು ಶೆಕೆ ಅಂತ ಫೀಲ್ ಆಗ್ತಿತ್ತು. ಅದಕ್ಕೆ ನನ್ನ ಸ್ಯಾರಿನ ತೆಗೆದುಬಿಟ್ಟೆ. ಪುಟಾಣಿಗೂ ಕೂಡ ಲಂಗ ಬ್ಲೌಸ್ ಹಾಕಿದ್ನಲ್ಲ ಅವಳಿಗೂ ತೆಗೆದುಬಿಟ್ಟೆ. ಯಾಕಂತಂದರೆ ಅವಳಿಗೂ ಶೆಕೆ ಆಗ್ತಿತ್ತು, ಕಂಫರ್ಟೇಬಲ್ ಆಗಿರ್ತಿರ್ಲಿಲ್ಲ. ಅದರಿಂದ ಊಟದ ಹಾಲ್ ಹತ್ರ ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರ ಆಗುತ್ತೆ. ನಾವು ರೂಮ್ ಬುಕ್ ಮಾಡಿದ್ವಲ್ಲ, ಅಲ್ಲಿಂದ ಹೋದ್ವಿ. ಊಟ ಎಲ್ಲ ಮಾಡ್ಕೊಂಡು ಆಲ್ಮೋಸ್ಟ್ ಜನ ಎಲ್ಲ ಖಾಲಿ ಆಗಿಬಿಟ್ಟಿದ್ರು ಆಲ್ರೆಡಿ. ಮತ್ತು ಮಂತ್ರಾಲಯದ ಊಟ ಸಾಂಬಾರು 2 ಮಾತಾಡೋಂಗಿಲ್ಲ. ನನ್ನ ಮಗಳು ಕೂಡ ಹೊಟ್ಟೆ ತುಂಬ ಊಟ ಮಾಡಿದ್ಲು. ನಾವು ಕೂಡ ಊಟ ಎಲ್ಲ ಮುಗಿಸಿ ಮತ್ತೆ ಸ್ವಲ್ಪ ರೂಮ್ ಹತ್ರ ಹೋಗಿ ರೆಸ್ಟ್ ಮಾಡೋಣ, ಆಮೇಲೆ ಸಂಜೆ ಹೊರಡೋಣ ಅಂತ ಊಟ ಮುಗಿಸ್ಕೊಂಡು ಹೊರಟ್ವಿ. ಏನಾಯಿತು ಅಂದರೆ ಟ್ರೈನ್ಗೆ ತುಂಬಾ ಬೇಜಾರಾಗ್ಬಿಡ್ತು ಈ ಸತಿ ಟ್ರೈನು. ಏನಕ್ಕಂದರೆ ಅದು ಬನಾರಸ್ಸಿಂದ ಉತ್ತರ ಪ್ರದೇಶದಿಂದ ಬರೋ ಟ್ರೈನ ನಾವು ಬುಕ್ ಮಾಡಿದ್ವಿ. ಅಲ್ಲಿಂದನೇ 10 ಅವರ್ಸ್ ಲೇಟ್ ಆಗೋಯಿತು. ಆ್ಯಕ್ಚುಲಿ ಎಷ್ಟು ಬೇಜಾರಾಗೋಯಿತು ಅಂತಂದರೆ ತುಂಬಾ ಬೇಜಾರಾಗೋಯಿತು. ಹೋಗುವಾಗ ಫುಲ್ಲು ಹ್ಯಾಪಿಯಾಗಿ ಹೋದ್ವಿ. ದರ್ಶನವೂ ಫುಲ್ಲು ಆಯಿತು, ತುಂಬಾ ಚೆನ್ನಾಗಾಯಿತು, ಎಲ್ಲ ಆಯಿತು. ಆದರೆ ಏನಾಗ್ಬಿಡ್ತು ಆ ಥರ ಆಗ್ಬಿಡ್ತು. ಅದೇ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದೇ ರೂಮು, ದೇವಸ್ಥಾನ ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಆದಷ್ಟು ಆಫ್ಲೈನೇ ಆಗಲಿ ಆನ್ಲೈನೇ ಆಗಲಿ ಈ ರೂಮ್ನೇ ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿದೆ, ಪ್ರೈಸು ಕೂಡ ಓಕೆ. ಮತ್ತು ಅದು ದೇವಸ್ಥಾನಕ್ಕೆ ಸೇರುತ್ತೆ ಅಲ್ವಾ, ದೇವಸ್ಥಾನ ಟ್ರಸ್ಟ್ ಅಲ್ವಾ, ಅದರಿಂದ ಹೇಳಿದೆ.
ನಿಮ್ಮ ಕಂಫರ್ಟೇಬಲ್ ಹೇಗಿದೆ ಆ ಥರ ಮಾಡಿ ಅಷ್ಟೇ. ಸೊ ನಾವು ರೂಮ್ನ ಈಗ ವೆಕೆಟ್ ಮಾಡ್ತಾಯಿದ್ದೀವಿ. ನಮಗೆ ಟ್ರೈನ್ ಇದ್ದಿದ್ದು 6:45ಗೆ ಅಂತ ಟ್ರೈನ್ ಇತ್ತು. ಸೊ ಅದಕ್ಕೆ ನಾವು ಇನ್ನೊಂದು ಸತಿ ದೇವರ ದರ್ಶನ ಮಾಡಿಕೊಂಡು ಮತ್ತೆ ರಾಯರನ್ನ ಅಲ್ಲಿಂದ ಆಟೋ ಹೊತ್ಕೊಂಡು ಹೊರಡೋಣ ಅಂದ್ಬಿಟ್ಟು ರೂಮ್ನ ವೆಕೆಟ್ ಮಾಡ್ತಿದ್ವಿ. ಅಮ್ಮ ಒಂದು ಸತಿ ಮತ್ತೆ ಏನಾದರೂ ಬಿಟ್ಟಿದ್ವಾ ಇಲ್ವಾ ನೋಡ್ಕೊಬಿಡೋಣ, ಚೆಕ್ ಮಾಡೋಣ ಅಂದ್ಬಿಟ್ಟು ರೂಮ್ ಒಳಗೆ ಹೋಗಿದ್ರು. ಅದಕ್ಕೆ ಜಶ್ವಿಕಾ ಹೋಗಿ ಕರಿತಿದ್ಲು ಅವಳಿಗೆ. ಮತ್ತೆ ಟ್ರೈನಲ್ಲಿ ಹೋಗೋದಲ್ವ ಫುಲ್ಲು ಹಾಕೋಣ, ಚಳಿ ಆಗ್ಬೋದು ಮೇ ಬಿ ಅಂದ್ಬಿಟ್ಟು ಅವಳಿಗೆ ಡ್ರೆಸ್ನ ಚೇಂಜ್ ಮಾಡಿದೆ. ಅವಳು ಪಕ್ಕದ ರೂಮ್ಗೆ ಹೋಗಿ ನೋಡ್ತಿದ್ದಾಳೆ ಬೀಗ ಹಾಕಿದ್ದಾರೆ ಅಂತ. ಸೊ ಎಲ್ಲ ನೋಡಿದ್ವಿ, ಏನೂ ಬಿಟ್ಟಿರಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಹೊರಟ್ವಿ. ಆಮೇಲೆ ರೂಮ್ ಕ್ಲೀನ್ ಮಾಡೋರು ಬಂದು ಒಂದು ಸತಿ ನಾವು ಚೆಕ್ ಮಾಡ್ತೀವಿ ಏನಾದ್ರು ಇದೆಯೋ ಇಲ್ವೋ ಅಂದ್ಬಿಟ್ಟು ಬೀಗ ಈಸ್ಕೊಂಡು ಮತ್ತು ಬಿಲ್ಲು ಈಸ್ಕೊಂಡು ಅವರು ಕೂಡ ಚೆಕ್ ಮಾಡಿದ್ರು. ಎಲ್ಲ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವು ರೂಮ್ ಬುಕ್ ಮಾಡಿದ್ವಲ್ಲ ಅಲ್ಲಿಗೆ ಹೋಗಿ ಕೀ ಕೊಟ್ಬಿಟ್ಟು ಡೆಪಾಸಿಟ್ ಅಮೌಂಟ್ ಇತ್ತಲ್ಲ ಅದನ್ನು ರಿಟರ್ನ್ ಈಸ್ಕೊಂಬರೋಣ ಅಂತ ನನ್ನ ಹಸ್ಬೆಂಡ್ ಹೋಗಿದ್ದರು. ಈಸ್ಕೊಂಡು ಬರ್ತಿದ್ವಿ. ನಮ್ಮ ಪುಟಾಣಿ ಆ ಕಡೆ ನಿಂತಿದ್ಲು. ದುಡ್ಡೆಲ್ಲ ಕೊಟ್ಬಿಟ್ಟು ಕೀ ಕೊಟ್ಬಿಟ್ಟು ದುಡ್ಡು ಈಸ್ಕೊಂಡು ಬರ್ತಿದ್ವಿ. ಸೊ ಈಸ್ಕೊಂಡ್ವಿ, ಅಲ್ಲಿಂದ ಹೊರಟ್ವಿ. ಮತ್ತೆ ರಾಯರ ಮಠದೊಳಗೆ ಬಂದು ಮತ್ತೆ ದರ್ಶನ ಹೇಳಿದ್ನಲ್ಲ ದರ್ಶನ ಮಾಡಿಕೊಂಡು ನನ್ನ ಮಗಳು ಲಾಸ್ಟಲ್ಲಿ ರಾಯರಿಗೆ ಅಡ್ಡ ಬಿದ್ದುಬಿಟ್ಟು ರೆಡಿಯಾಗಿ ಅಲ್ಲಿಂದ ಹೊರಟ್ವಿ. ತುಂಬಾ ಖುಷಿ ಆಯಿತು. ಎಷ್ಟು ಸತಿ ರಾಯರನ್ನ ಮಂತ್ರಾಲಯಕ್ಕೆ ಹೋಗಿ ರಾಯರನ್ನ ಬೃಂದಾವನದಲ್ಲಿ ನೋಡಿದ್ರು ಅಷ್ಟೇ ಖುಷಿಯಾಗುತ್ತೆ. ಸೊ ನಾವು ಹೋಗೋ ಟೈಮಿಗೆ ಸೂರ್ಯನು ಕೂಡ ಆಲ್ರೆಡಿ ಮುಳುಗ್ತಾ ಇದ್ದ. ಒಂಥರ ತುಂಬ ಚೆನ್ನಾಗಿತ್ತು, ತಂಪಾಗಿ ಚೆನ್ನಾಗಿ. ಸೊ ವೆಯ್ಟ್ ಮಾಡ್ತಾ ಇದ್ವಿ, ಇನ್ನೂ ಟ್ರೈನ್ ಬಂದಿಲ್ಲ 6:45 ಆಯಿತು ಅಂತ ವೆಯ್ಟ್ ಮಾಡ್ತಿದ್ವಿ. ನನ್ನ ಮಗಳೂ ಹಿಂಗೆ ಎಣ್ಣೆ ಮೇಲೆ ಕೈ ಕೊಟ್ಕೊಂಡು ಅವಳು ವೆಯ್ಟ್ ಮಾಡ್ತಿದ್ಲು. ತುಂಬಾ ಇದೇನು ಇಷ್ಟೊಂದು ಟೈಮ್ ಆಯಿತು ಅಂದ್ಬಿಟ್ಟು ಆಮೇಲೆ ಮೆಸೇಜ್ ಬರೋಕ್ಕೆ ಶುರು ಆಯಿತು. 1 hour ಡಿಲೇ ಆಗುತ್ತೆ, ಹಾಫ್ ಆನ್ ಅವರ್ ಡಿಲೇ ಆಗುತ್ತೆ, 20 minutes ಡಿಲೇ ಆಗುತ್ತೆ ಅಂತ ಮೆಸೇಜ್ ಬರೋಕ್ಕೆ ಯಾವಾಗ ಶುರು ಆಯಿತೋ ಆಗಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಹೋಗ್ಬಿಟ್ಟು ನನ್ನ ಮಗಳು ಕಳ್ಳೆಕಾಯಿ ತಗೊಬಂದ್ಲು. ಟೈಮ್ ಪಾಸ್ ಕಳ್ಳೆಕಾಯಿ ಅನ್ನೋದು ಈ ಸಮಯದಲ್ಲಿ ನಮಗೆ 100% ನಿಜ ಆಯಿತು ಅನಿಸುತ್ತೆ. ಟೈಮ್ ಪಾಸ್ ಮಾಡಿ ಸಾಕಾಗಿ ಲಾಸ್ಟಲ್ಲಿ ನಾವು ಹೋಗಿ ರೂಮಲ್ಲಿ ಎನ್ಕ್ವೈರಿ ಮಾಡಿದಾಗ ಅವರು ಮ್ಯಾಪ್ ಇದು ಟ್ರೈನ್ ಟ್ರ್ಯಾಕಿಂಗು ಇದಾಕೊಟ್ರೆ ಆ್ಯಪು. ಅದರಲ್ಲಿ ನೋಡಿದ್ರೆ 10 hours ಡಿಲೇ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೆ ಗೆಸ್ಟು ವೇಟಿಂಗ್ ರೂಮಲ್ಲಿ ಇರಿ ನೋಡೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಕೊನೆಗೆ ಫೈನಲಾಗಿ ಮಾರ್ನಿಂಗ್ ಬಂತು ಟ್ರೈನು. ಯಪ್ಪ ದೇವ್ರೇ, ಹೆಂಗಾಗ್ಬಿಟ್ಟಿತ್ತು ಅಂದರೆ ಒಂದು ಸತಿ ಯಾವ ಟ್ರೈನು ಬೇಡ, ಆರಾಮಾಗಿ ಬಸ್ಸಲ್ಲಿ ಹೋಗೋದೇ ಬೆಟ್ರು ಅನಿಸುತ್ತೆ, ಒಂದೊಂದು ಸತಿ ಈ ಥರ ಬೆಟ್ರು ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ. ಟ್ರೈನು ಅಲ್ಲಿ ಪ್ರಾಬ್ಲಮ್ ಆದಾಗ ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ನಮ್ಮ ಟೈಮು. ಉತ್ತರ ಪ್ರದೇಶದಿಂದ ಬಂದಿರೋ ಟ್ರೈನು. ಅವರು ಕೂಡ ಹೇಳ್ತಿದ್ರು ನಾವು ರೈಲ್ವೆ ಸ್ಟೇಷನಲ್ಲಿ 4 hour ಕಾದ್ವಿ ಅಂತ. ಮನಿಕ ಉಳ್ಳಾಡ್ಕ ಹೋಗೋದೇ ಅವರು ಅದು ಎಲ್ಲಿಗೋ ಹೋಯ್ತಾರೆ ಅಂದ್ರಲ್ಲ. ಗೀ ರೈಸ್ ಮಾಡಿಕೊಂಡು ಮೊಸರು ಬಜ್ಜಿ ಮಾಡಿಕೊಂಡು ಸಿಂಪಲಾಗಿ ತಿಂದ್ಬಿಟ್ಟು ಮಲ್ಕೊಂಡ್ರೆ ಸಾಕು, ರೆಸ್ಟ್ ಮಾಡಿದ್ರೆ ಸಾಕು ಅಂತೀವಿ. ನನ್ನ ಮಗಳು ಆಲ್ರೆಡಿ ಊಟ ಮುಗಿಸಿ ಮಲ್ಕೊಂಡಿದ್ಲು. ಸೊ ಈ ಲಾಗ್ನ ಇಲ್ಲಿಗೆ ಮಾಡ್ತೀನಿ. ಈ ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಎವ್ರಿವನ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತನ್ನು ಮರಿಬೇಡಿ.